ಹೋರಾಟ ಬೇಕೇ ಬೇಕು. ನಾವು ಬೆಳಗಾವಿ ಜಿಲ್ಲಾ ಕಾರ್ಯನಿರತ ಗುತ್ತಿಗೆದಾರ ಸಂಘದಿಂದ ಇವತ್ತು ಮುಷ್ಕರವನ್ನು ತೆಗೆದುಕೊಂಡಿದ್ದೀವಿ. ನಾವು ಲಾಸ್ಟ್ ಟೈಮ್ 29/9/2024 ನಾವು ಡಿ ಸಿ ಅವರಿಗೆ ಒಂದು ಮನವಿ ಕೊಟ್ಟಿದ್ವಿ. ನಮ್ಮ 14 ಪಾಯಿಂಟ್ಸ್ ಅದಾವೆ. ಕೆಲವೊಂದು ಪೇಮೆಂಟ್ಸು, ರಾಯಲ್ಟಿ ಮತ್ತು ನಮ್ಮ ಟೆಂಡರ್ ಕಂಡೀಷನ್ಸು ಕೆಲವೊಂದು 14 ಪಾಯಿಂಟ್ಸ್ ಇದ್ದವು. ಅದನ್ನು ನಾವು ಲಾಸ್ಟ್ ಟೈಮ್ ಚಳಿಗಾಲ ಅಧಿವೇಶನದಲ್ಲೂ ನಾವು 16 ಪಾಯಿಂಟ್ಸ್ ಹಾಕಿ ಕೊಟ್ಟಿದ್ದೀವಿ ಸರ್. ನಾವು ಅಲ್ಲಿ ನಮ್ಮ ಸ್ಟೇಟ್ ಅಸೋಸಿಯೇಷನ್ದ ಕೆಂಪನವರು ಬಂದಿದ್ದರು, ಅವಾಗ ಕೊಟ್ಟಿದ್ದೀವಿ. 16 ಪಾಯಿಂಟ್ಸಲ್ಲಿ ಓನ್ಲಿ 2 ಪಾಯಿಂಟ್ಸ್ ಅಷ್ಟೇ ಸರ್ಕಾರ ನಮ್ಮ ಮನವಿಯನ್ನು ಸ್ವೀಕರಿಸಿ ಅದನ್ನು ಆರ್ಡರ್ ಮಾಡಿದರು. ಯಾವುದಂದರೆ 5 ಲಕ್ಷ ಇದ್ದಿದ್ದು 10 ಲಕ್ಷ ನಮ್ಮ ಕಾಂಟ್ರಾಕ್ಟರ್ ತಿರ್ಕೊಂಡು ನಂತರ ಅಂತೇಳಿ ಅದನ್ನೊಂದು ಇದು ಮಾಡಿದರು. ಮತ್ತು 12% ಇದು 18% ಯಾರು GST ಅದನ್ನೊಂದು ಆ್ಯಡ್ ಮಾಡಿದ್ದಾರೆ. ಅದನ್ನು ಬಿಟ್ಟರೆ 14 ಪಾಯಿಂಟ್ಸ್ ಯಾವುವು ಇನ್ನೂ 1 ವರ್ಷ ಆದ್ರೂ ಅವರೇನು ಪಾಯಿಂಟ್ಸ್ ನಮ್ಮ ನೆರವೇರಿಲ್ಲ. ಅದಕ್ಕೋಸ್ಕರ ನಾವು 39/24/2024 ನಾವು ಮನವಿ ಕೊಟ್ಟಿದ್ದೀವಿ ಡಿ ಸಿ ಅವರಿಗೆ. ನಾವು 1 ತಿಂಗಳು ಟೈಮ್ ಕೊಡ್ತೀವಿ. ಅಷ್ಟರೊಳಗಾಗಿ ನಮ್ಮ 14 ಪಾಯಿಂಟ್ಸನ್ನು ನೀವು ಸರ್ಕಾರ ಗಮನದಲ್ಲಿ ತಂದು ನಮಗೆ ಅದನ್ನು